ಸಮಸ್ತ ಜನತೆ ನೋಡಲೇಬೇಕಾಗಿರುವಂತಹ ಸುದ್ದಿ. ಬಿಸಿಲ ಧಗೆ ನಡುವೆಯೇ ಕಾದಿದೆಯಾ ಮತ್ತೊಂದು ಸಂಕಷ್ಟ. ಮಾರ್ಚ್ 22ಕ್ಕೆ ರೋಡಿಗಿಳಿಯುವ ಮುನ್ನ 100 ಬಾರಿ ಯೋಚನೆ ಮಾಡಬೇಕು. ಯಾಕಂದ್ರೆ ಅಂದು ಇಡೀ ಕರುನಾಡಿಗೆ ಬೀಳಲಿದೆ ಬೀಗ. ಯಾವುದೇ ಕಡೆಯೂ ಬಸ್ ಸಿಗೋದಿಲ್ಲ, ಆಟೋ ಕೂಡ ಬರುವುದಿಲ್ಲ, ಮೆಟ್ರೋ ಕೂಡ ಓಡೋದಿಲ್ಲ. ಬಸ್, ಆಟೋ, ಟ್ಯಾಕ್ಸಿ, ಮೆಟ್ರೋ ನಂಬಿ ಬಂದವರಿಗೆ ಕಷ್ಟ ಕಷ್ಟ ಕಷ್ಟ. ಮಾರ್ಚ್ 22ಕ್ಕೆ ಅಖಂಡ ಕರ್ನಾಟಕ ಬಂದ್ ಬಂದ್ ಬಂದ್. ಅಂದು ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ಗಳು ರಸ್ತೆಗೆ ಇಳಿಯೋದೇ ಅನುಮಾನ. ಎಸ್, ಬೆಂಗಳೂರು ನೋಡ್ಬೇಕು, ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಇದೆ ಅನ್ಕೊಂಡು ಮಾರ್ಚ್ 22ನೇ ತಾರೀಕು ಗಂಟು ಮುಟ್ಟೆ ಏನಾದ್ರು ಕಟ್ಕೊಂಡು ಬೆಂಗಳೂರಿಗೆ ಎಂಟ್ರಿ ಕೊಟ್ರಿ ಅಂತಂದ್ರೆ ಒಂದೇ ಒಂದು ಬಸ್ ಇರಲ್ಲ, ಒಂದೇ ಒಂದು ಗಾಡಿ ಇರಲ್ಲ. ಬಿಸಿಲಿನ ಧಗೆಯ ಮಧ್ಯೆ ನೀವು ಸುಟ್ಟು ಹೋಗ್ಬೇಕಾಗತ್ತೆ. ಯಾಕಂತಂದ್ರೆ ಇಡೀ ಕರ್ನಾಟಕಕ್ಕೆ ಬೀಗ ಬೀಳುವಂತಹ ಸಾಧ್ಯತೆ ಇದೆ. ಯಾವುದೇ ಕಡೆಗೆ ಬಸ್ ಸಿಗೋದಿಲ್ಲ, ಆಟೋ ಸಿಗೋದಿಲ್ಲ, ಮೆಟ್ರೋ ಸಿಗೋದಿಲ್ಲ. ಬಸ್, ಆಟೋ, ಟ್ಯಾಕ್ಸಿ ನೀವೇನಾದ್ರೂ ಬಂದು ಬೆಂಗಳೂರಿಗೆ ಇಳಿದ್ಬಿಟ್ರಿ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ಗಳು ರೋಡ್ಗೆ ಇಳಿಯೋದೇ ಇಲ್ಲ. ಅಖಂಡ ಕರ್ನಾಟಕ ಬಂದ್ಗೆ ಸಂಘಟನೆಗಳ ಭಾರೀ ಬೆಂಬಲ. ವಾಟಾಳ್ ನಾಗರಾಜ್ ಕೊಟ್ಟಿರುವಂತಹ ಬಂದ್ ಕರೆಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ. ಎಂಇಎಸ್ ಪುಂಡಾಟವನ್ನ ಖಂಡಿಸಿ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿದೆ. 1000ಕ್ಕೂ ಹೆಚ್ಚು ಸಂಘಟನೆಗಳಿಂದ ಬಂದ್ಗೆ ಬೆಂಬಲ. ಅಂದು ಹಸಿವಾದರೂ ಹೋಟೆಲ್ಗೆ ಹೋಗೋ ಹಾಗಿಲ್ಲ, ಹೋಟೆಲ್ ಇರೋದಿಲ್ಲ, ತರಕಾರಿ ಸಿಗೋದಿಲ್ಲ. ಅಗತ್ಯ ಸೇವೆ ಹೊರತುಪಡಿಸಿ ಎಲ್ಲವೂ ಕೂಡ ಬಂದ್ ಬಂದ್ ಬಂದ್. ಸ್ವಂತ ಗಾಡಿಯಲ್ಲಿ ಹೋಗಬೇಕೆಂದ್ರೂ ಕೂಡ ಪೆಟ್ರೋಲ್ ಸಿಗೋದು ಕೂಡ ಡೌಟ್ ಆಗಿದೆ. ಪೆಟ್ರೋಲ್ ಬಂಕ್ಗಳ ಮಾಲೀಕರಿಂದಲೂ ಕೂಡ ಬಂದ್ಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ. ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಕರುನಾಡೇ ಸ್ತಬ್ಧವಾಗಿರುತ್ತೆ. ಎಸ್, ನಡೀತಾ ಇತ್ತಲ್ಲ, ಈ ಕಡೆಯಿಂದ ನಾವು ಬಸ್ ಕಳಿಸೋದು ಅಥವಾ ಬಸ್ ಹೋಗ್ತಿತ್ತು, ಬಸ್ಸಲ್ಲಿ ಸುಮ್ಮನೆ ಪ್ರಯಾಣ ಮಾಡ್ಬಿಟ್ಟು ಮುಚ್ಕೊಂಡು ಇಳ್ಕೊಂಡು ಬರೋದು ಬಿಟ್ಬಿಟ್ಟು ಮಹಾರಾಷ್ಟ್ರಕ್ಕೆ ಜೈ ಅನ್ನಿ, ಮತ್ತೊಂದಕ್ಕೆ ಜೈ ಅನ್ನಿ ಅಂತ ಹೇಳ್ಕೊಂಡು ಕೂರ್ಸ್ಕೊಂಡಿದ್ರಲ್ಲ, ಅದರ ಪ್ರಭಾವ. ಅದಕ್ಕೇನು ಗವರ್ಮೆಂಟ್ ಮಾಡ್ತಿಲ್ಲ ಅನ್ನುವಂತಹ ಕಾರಣಕ್ಕೆ ಈಗ ಬಂದ್ ಮಾಡ್ಲಾಗ್ತಾ ಇದೆ. ನಮ್ಮ ಕನ್ನಡದ ಭಾಷೆಯನ್ನ ನಾವ್ ಯಾವತ್ತೂ ಬಿಟ್ಕೊಡೋದಿಲ್ಲ. ಅದಿಲ್ಲಾಗ್ಲಿ ಮುಂದಾಗ್ಲಿ ಯಾವತ್ತೇ ಆಗ್ಲಿ ಕನ್ನಡ ನಮ್ಮದೇ, ನಾವು ಅದನ್ನೇ ಮಾತನಾಡೋದು. ನಮಗೆ ಯಾವ ಹಿಂದಿ ಮರಾಠಿಗರ ಭಾಷೆ ಬೇಡ. ನಮ್ಮ ಜಾಗದಲ್ಲಿ ಕನ್ನಡ ಬೇಕು, ಕನ್ನಡ ಮಾತಾಡಿ. ವಾಟಾಳ್ ನಾಗರಾಜ್ ಕೊಟ್ಟಿರುವಂತಹ ಬಂದ್ ಕರೆಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ. ಎಂಇಎಸ್ ಪುಂಡಾಟವನ್ನ ಖಂಡಿಸಿ ಕರ್ನಾಟಕದಲ್ಲಿ ಬಂದ್ಗೆ ಕರೆಯನ್ನ ನೀಡಲಾಗ್ತಾ ಇದೆ. 1000ಕ್ಕೂ ಹೆಚ್ಚು ಸಂಘಟನೆಗಳಿಂದ ಬಂದ್ಗೆ ಬೆಂಬಲ ಕೂಡ ವ್ಯಕ್ತವಾಗ್ತಾ ಇದೆ. ಅಂದ ಹಸಿವಾದ್ರೆ ಒಂದಿಷ್ಟು ತರಕಾರಿಗಳನ್ನ ಮೊದಲೇ ತೆಗೆದುಕೊಂಡು ಹೋಗಿ ಇಟ್ಕೊಳ್ಬೇಕಾಗಿರುವಂತಹ ಪರಿಸ್ಥಿತಿ. ತರಕಾರಿ ಸಿಗಲ್ಲ. ಅಗತ್ಯ ಸೇವೆಯನ್ನ ಹೊರತುಪಡಿಸಿ, ಎಮರ್ಜೆನ್ಸಿ ಸೇವೆಗಳನ್ನ ಹೊರತುಪಡಿಸಿ ಮತ್ಯಾವುದೂ ಸಿಗಲ್ಲ. ಮತ್ತೆಲ್ಲದೂ ಕೂಡ ಬಂದಾಗಿರುತ್ತೆ. ಸ್ವಂತ ಗಾಡಿಯಿಂದೆಲ್ಲಾದ್ರೂ ಹೋಗ್ತೀನಿ ಅಂತ ಹೋಗೋಕ ಪ್ರಾಬ್ಲಮ್ ಇಲ್ಲ, ಆದ್ರೆ ಪೆಟ್ರೋಲ್ ಇರ್ಬೇಕಲ್ಲ. ಪೆಟ್ರೋಲ್ ಸಿಗೋದು ಡೌಟ್ ಇದೆ. ಪೆಟ್ರೋಲ್ ಬಂಕ್ಗಳು ಕೂಡ, ಬಂಕ್ನ ಮಾಲೀಕರು ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಂತಲ್ಲೇ ನಿಲ್ಲಲಿರುವಂತಹ ಟ್ಯಾಕ್ಸಿ, ಆಟೋ, ಬಸ್, ಮೆಟ್ರೋ, ರೈಲು ಸೇವೆಯನ್ನು ಕೂಡ ತಡೆಯಲು ವಾಟಾಳ್ ನಾಗರಾಜ್ ಚಿಂತನೆ ಮಾಡಿದ್ದಾರೆ. ಶಾಲಾ ಕಾಲೇಜುಗಳಿಗೆ ಹೋಗುವವರು ಯೋಚಿಸಲೇಬೇಕು. ವಿದ್ಯಾರ್ಥಿಗಳು, ಬೋಧಕೇತರ ಸಿಬ್ಬಂದಿಗಳು ಕೂಡ ಯೋಚನೆ ಮಾಡಬೇಕು. ಅಂದು ವಿದ್ಯಾಸಂಸ್ಥೆಗಳು ತೆರೆಯೋದೇ ಅನುಮಾನ. ಮಾರುಕಟ್ಟೆಯಲ್ಲಿ ತರಕಾರಿ ಸಿಗೋದಿಲ್ಲ, ಹಣ್ಣು ಸಿಗೋದಿಲ್ಲ, ಹೂ ಕೂಡ ಸಿಗೋದಿಲ್ಲ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಯಾವುದು ಸಿಗೋದಿಲ್ಲ. ನೀವು ಯೋಚನೆನೇ ಮಾಡಬೇಡಿ, ಬಂದಂದ್ರೆ ಬಂದೇ. ರೈಲು ಸೇವೆಗಳು ಕೂಡ
ಸಿಗೋದಿಲ್ಲ. ಶಾಲಾ ಕಾಲೇಜುಗಳಿಗೆ ಹೋಗ್ಬೇಕು ಅಂತಂದ್ರೆ ಥಿಂಕ್ ಮಾಡಬೇಕು. ವಿದ್ಯಾರ್ಥಿಗಳು ಕೂಡ ಹೋಗೋಕೆ ಸಾಧ್ಯವಾಗಲ್ಲ. ಯಾವುದು ಹೋಗೋಕೆ ದಾರಿಯೇ ಇಲ್ಲ, ವೆಹಿಕಲ್ಲೇ ಇಲ್ಲ ಅಂದ್ರೆ ಹೇಗೆ ಹೋಗೋಕೆ ಸಾಧ್ಯ? ಟ್ಯಾಕ್ಸಿಗಳು, ಆಟೋಗಳು, ಬಸ್ಗಳು ಓಡಾಡೋದಿಲ್ಲ. ರೈಲು ಸೇವೆಗಳನ್ನು ಕೂಡ ತಡೆಯಲು ಅಟಲ್ ನಾಗರಾಜ್ ಚಿಂತನೆಯನ್ನ ನಡೆಸಿದ್ದಾರೆ. ಶಾಲಾ ಕಾಲೇಜಿಗೆ ಹೋಗುವವರು ಯೋಚನೆಯನ್ನ ಮಾಡಲೇಬೇಕು. ರೈಲು ಸೇವೆಗಳನ್ನು ಕೂಡ ತಡೆಯಲು ಆಗ್ಲೇ ಹೇಳಿದೆ, ಅಟಲ್ ನಾಗರಾಜ್ ಅವರು ಚಿಂತನೆಯನ್ನ ಮಾಡಿಕೊಂಡಿದ್ದಾರೆ. ಎಸ್, ಇದೊಂದು ಬಂದ್ ಮಾರ್ಚ್ 22ಕ್ಕೆ ಆಗುವಂತಹ ಬಂದ್ ಯಾವೆಲ್ಲ ಬದಲಾವಣೆಗಳನ್ನ ತಂದೊಡ್ಡುತ್ತೆ ಅಥವಾ ತರೋಕೆ ಕಾರಣವಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಎಲ್ಲರೂ ಕೂಡ ಈ ಒಂದು ಬಂದ್ಗೆ ಸಹಕಾರವನ್ನ ನೀಡ್ತಾ ಇದ್ದಾರೆ. ಕನ್ನಡವನ್ನ ಉಳಿಸೋಕೆ ಎಲ್ಲರೂ ಕೂಡ ಪಣ ತೊಟ್ಟು ನಿಂತಿದ್ದಾರೆ. ಯಾವ ಕಡೆ ಹೋದ್ರು ನಿಮಗೆ ಟ್ಯಾಕ್ಸಿ ಸಿಗಲ್ಲ, ಬಸ್ ಸಿಗಲ್ಲ, ಕನ್ನಡವನ್ನ ಉಳಿಸೇಬೇಕು ಅಂತ ಹೇಳಿ ಹೋರಾಟವನ್ನ ಗೈದಿದ್ದಾರೆ. ಹೋರಾಟ ಅದು ಮುಂದುವರೆದು ಬಂದ್ ರೀತಿಗೆ ಬಂದು ನಿಂತಿದೆ. ಬಂದ್ ಆಗ್ಲಿ ಆಗದೆ ಹೋಗ್ಲಿ, ನಾನು ಬಂದಿನ ಸುದ್ದಿ ಮಾತನಾಡೋದಿಲ್ಲ. ಕನ್ನಡ ಅಂತ ಬಂದ್ರೆ ಎಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡಲೇಬೇಕು. ಯಾಕಂತಂದ್ರೆ ನಾವು ಇರೋದು ಕನ್ನಡ ನಾಡಿನಲ್ಲಿ. ವಿದ್ಯಾರ್ಥಿಗಳು, ಬೋಧಕರು ಎಲ್ಲರೂ ಕೂಡ ಯೋಚನೆ ಮಾಡಬೇಕು. ಯಾಕಂತಂದ್ರೆ ಬಂದಾದ್ರೆ ಹೇಗೆ ಓಡಾಡೋದು ಅನ್ನೋದ್ರ ಬಗ್ಗೆ. ಸಾರ್ವಜನಿಕರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಬಂಕ್ನ ಮಾಲೀಕರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಟಲ್ ನಾಗರಾಜ್ ಅವರಿಗೆ. ಎಸ್, ಮದ್ಯಪ್ರಿಯರಿಗೂ ತಟ್ಟಲಿದೆ ಕರ್ನಾಟಕ ಬಂದ್ ಬಿಸಿ. ಎಣ್ಣೆ ಕುಡಿಯೋರಿಗೂ ಬಂದ್ ಕೊಡಲಿದೆ ಒಂದು ದೊಡ್ಡ ಶಾಕ್. 22ನೇ ತಾರೀಕು ಎಣ್ಣೆ ಸಿಗುತ್ತೆ ಅಂತ ನಂಬಲೇಬೇಡಿ. ಬೇಕಾದವರು 21ರಂದೇ ಖರೀದಿಸಿ ಸ್ಟಾಕ್ ಮಾಡ್ಕೊಳ್ಳಿ. ರಾಜ್ಯದ ಎಲ್ಲಾ ಬಾರ್, ಪಬ್, MRP ಶಾಪ್ಗಳು ಬಂದ್. ಮದ್ಯಪ್ರಿಯರಿಗೂ ಕೂಡ ತಟ್ಟಲಿದೆ ಕರ್ನಾಟಕ ಬಂದ್ ಬಿಸಿ. ಎಣ್ಣೆ ಕುಡಿಯೋರಿಗೆ ಬಂದ್ ಕೊಡಲಿದೆ ಒಂದು ಬಿಗ್ ಶಾಕ್. ಅಯ್ಯೋ, 22ನೇ ತಾರೀಕು ಎಣ್ಣೆ ಸಿಗಲ್ವೇ ಅಂತ ಥಿಂಕ್ ಮಾಡ್ತಾ ಇದ್ರಿ. ಎಣ್ಣೆ ಬಿಡ್ರಿ ರೀ, ಎಣ್ಣೆ ಬಿಡಿ. ಕನ್ನಡದ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ, ಅದಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಲೇಬೇಕು. 22ನೇ ತಾರೀಕು ಎಣ್ಣೆ ಕುಡಿಯಕ್ಕಾಗಲ್ಲ ಅಂದ್ರೆ ಏನಂತೆ, 21ನೇ ತಾರೀಕು ಸ್ಟಾಕ್ ಇಟ್ಕೊಳ್ತಾರಷ್ಟೇ, ಮತ್ತೇನು ಮಾಡಲ್ಲ. 22 ಬೇಕಾದವರು 21ರಂದು ಖರೀದಿಸಿ ಸ್ಟಾಕ್ ಮಾಡಿಕೊಳ್ಳಿ. ಎಸ್, ವಿಚಾರ ಇಷ್ಟೇ. ಎಣ್ಣೆ ಅಂಗಡಿ ಆಗಿರ್ಬೋದು, ಯಾವುದೋ ಅಂಗಡಿ ಆಗಿರ್ಬೋದು, ಯಾವ ಅಂಗಡಿನೂ ಕೂಡ ಬಾಗಿಲು ತೆಗೆಯೋದಿಲ್ಲ. ತರಕಾರಿ ಪದಾರ್ಥಗಳಾದ್ರೂ ಬಂತು, ನೀವು 21ರಂದೇ ಸ್ಟಾಕ್ ಇಟ್ಕೋಬೇಕು. ವಿನಃ 22ನೇ ತಾರೀಕು ಬಂದಾಗಲಿದೆ ಕರ್ನಾಟಕ. ಆ ಒಂದು ಕಾರಣಕ್ಕೆ ಯಾವುದೇ ಬೇಳೆ, ಕಾಳು, ತರಕಾರಿ, ಮಾಂಸ ಕೂಡ ಸಿಗೋದಿಲ್ಲ. ಸರ್ಕಾರಿ ಆಫೀಸ್ಗಳು ಇರುವುದು ಅನುಮಾನ. ನಿಮಗೇನಾದ್ರೂ ಕೆಲಸ ಇದ್ರೆ ಮೊದಲೇ ಮಾಡಿಕೊಳ್ಬೇಕು. ಹಣ ಬೇಕಂದ್ರೆ ATMಗೆ ಹೋಗಲೇಬೇಡಿ. ಅಂದು ಎಲ್ಲ ಬ್ಯಾಂಕ್ಗಳು ಆಗಲಿದೆ ಕಂಪ್ಲೀಟ್ ಬಂದ್. ಚೆಕ್ ಡ್ರಾ ಮಾಡೋಕ್ಕೂ ಆಗಲ್ಲ, ಕ್ಯಾಶ್ ಪಡೆಯಲು ಆಗೋದಿಲ್ಲ. ಕಟ್ಟಿಂಗ್ ಮಾಡಿಸೋಕ್ಕೂ ಸಲೂನ್ ಇರೋದೇ ಇಲ್ಲ. ಮೇಕಪ್ ಮಾಡಿಕೊಳ್ಳಲು ಬ್ಯೂಟಿ ಪಾರ್ಲರ್ ಇರೋದಿಲ್ಲ. ಕರುನಾಡಿನ ಬಂದ್ಗೆ ಬೆಂಬಲಿಸಲು ಅಟಲ್ ನಾಗರಾಜ್ ಕರೆಯನ್ನ ನೀಡಿದ್ದಾರೆ. ಸರ್ಕಾರಿ ಆಫೀಸ್ಗಳು ಇರೋದಿಲ್ಲ, ಸಲೂನ್ಗಳಿರೋದಿಲ್ಲ, ಬ್ಯೂಟಿ ಪಾರ್ಲರ್ಗಳಿರೋದಿಲ್ಲ. ಎಲ್ಲವೂ ಕೂಡ ಅವತ್ತಿನ ದಿನ ಬಂದ್ ಆಗಿರುತ್ತೆ. ಮಾರ್ಚ್ 22. ಹಣ ಬೇಕು ಅಂತ ಹೇಳಿ ATMಗೆ ಹೋಗ್ಬೇಕಾಗತ್ತೆ, ಆಗ್ಲೂ ಕೂಡ ಹೋಗಕ್ಕಾಗಲ್ಲ. ಯಾಕಂತಂದ್ರೆ ಬ್ಯಾಂಕ್ ಕಂಪ್ಲೀಟ್ ಆಗಿ ಬಂದ್ ಆಗಿರುತ್ತೆ. ಆ ಒಂದು ಕಾರಣಕ್ಕೆ ಬ್ಯಾಂಕ್ಗೂ ಸಹಿತ ಹೋಗೋಕ್ಕಾಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಿಮ್ಗೆ ಹಣ ಬೇಕಾದ್ರೆ 21ರ ರಾತ್ರಿ ಆಗೋದರ ಒಳಗಾಗಿ ತೆಗೆದುಕೊಂಡು ಬಂದಿಟ್ಕೊಳ್ಳಿ. ಎಸ್, ಇವೆಲ್ಲವೂ ಕೂಡ 21ರ
ರಾತ್ರಿಯೇ ನೀವು ಇಟ್ಕೊಳ್ಬೇಕಾಗುತ್ತೆ. 22ಕ್ಕೆ ಇಡೀ ಕರ್ನಾಟಕವೇ ಬಂದಾಗುತ್ತೆ. ಎಮರ್ಜೆನ್ಸಿ ಕೇಸಸ್ಗಳಿಗೆ ಮಾತ್ರ 22ನೇ ತಾರೀಕಿಗೆ ಬಂದ್ ಇರೋದಿಲ್ಲ. ಅಂದ್ರೆ ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ, ಆ ಕ್ಷಣಕ್ಕೆ ಏನಾದರೂ ಆಯ್ತು ಅಂದ್ರೆ ಹಾಸ್ಪಿಟ್ಲಿಗೆ ಹೋಗ್ಬಹುದು. ಅದಕ್ಕೇನು ತಕರಾರು ಇರೋದಿಲ್ಲ. ಅದು ಬಿಟ್ಟು ಬಾಕಿ ಎಲ್ಲವೂ ಕೂಡ ಬಂದ್ ಆಗಿರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.